ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದಲ್ಲಿ ಒಬ್ಬ ಅಯೋಗ್ಯ ಶಾಸಕ ಆಗಿದ್ದಾನೆ. ನನಗನ್ಸುತ್ತೆ ದೊಡ್ಡ ಷಂಡ ಅನ್ಸುತ್ತೆ ಅವನು. ಯಾಕೆ ಷಂಡ ಅಂತೀವಂದ್ರೆ ಅವನ್ನ ನಮ್ಮ ಕನ್ನಡ ದೇಶದಲ್ಲಿ ಇದ್ಕೊಂಡು ನಮ್ಮ ಕನ್ನಡದ ಹುಟ್ಟಿ ಬೆಳೆದು ಜೀವನ ಮಾಡಿ ಅದ್ರ ಜೊತೆಗೆ ಒಂದು ಜೀವನ ಕಟ್ಕೊಂಡು ಇರ್ಬೇಕಾದ್ರೆ ಪ್ರತಿಯೊಬ್ಬರು ಕನ್ನಡ ಧರ್ಮಕ್ಕೆ ಕನ್ನಡ ದೇಶಕ್ಕೆ ನಿಷ್ಠರಾಗಿರ್ಬೇಕಾದ್ರೆ ಈ ಒಬ್ಬ ಅಯೋಗ್ಯ ಶಾಸಕ, ಈ ದೊಡ್ಡ ಷಂಡ ಮರಾಠಿಗರಿಗೆ ಹಿಂದಿಯವರಿಗೆ ಗುಲಾಮನಾಗಿದ್ದಾನೆ. ಒಬ್ಬ ಯಾರು ಅವನ ಷಂಡ? ಬಸನಗೌಡ ಯತ್ನಾಳ್. ದೊಡ್ಡ ಶತಮೂರ್ಖ, ಶತಮುಟ್ಟಾಳ ಇವನು, ಅಯೋಗ್ಯ. ನಿನಗೆ ಬಸನಗೌಡ ಯತ್ನಾಳ್, ನಿನ್ನಂತ ಅಯೋಗ್ಯ, ನಿನ್ನಂತ ಮೋಸಗಾರ, ನಿನ್ನಂತಹ ಆವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಯಾರನ್ನಾದ್ರೂ ಬ್ರಿಟಿಷರಿಗೆ ಯಾರಾದ್ರೂ ಹಿಡ್ಕೊಟ್ಟಿದ್ರಂತ ಸೆರೆ ಹಿಡ್ಕೊಡಕ್ಕೆ ಏನೋ ಸಹಾಯ ಮಾಡೋದು ನಿಮ್ಗುಟ್ಟು ಬಹುಶಃ ಅವ್ನ್ ಗುಟ್ಟಿರೋ ದೊಡ್ಡ ಷಂಡ ಇರ್ಬೇಕು ನೀನು, ಅವನ ವಂಶಸ್ಥ ಇರ್ಬೇಕು ನೀನು. ನಿಮ್ಮಂತವ್ರು ಮಾಡೋ ಕೆಲ್ಸಕ್ಕೆ ಅವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಅವತ್ತು ಬ್ರಿಟಿಷ್ ಹಿಡ್ಕೊಡೋ ರೀತಿ ಆಯ್ತು. ಮೋಸದಿಂದ, ವಂಚನೆಯಿಂದ ಬಹುಶಃ ಆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಮೋಸ ಮಾಡಿದಂತಹ, ಕಿತ್ತೂರು ಸಂಸ್ಥಾನಕ್ಕೆ ಮೋಸ ಮಾಡಿದಂತಹ, ಕಿತ್ತೂರು ರಾಣಿ ಚೆನ್ನಮ್ಮನ ಮೋಸ ಮಾಡಿ ಬ್ರಿಟಿಷರಿಗೆ ನೆರವಾಗಿ ಅವ್ರು ಸಹಾಯ ಮಾಡಿ ಸಹಕಾರ ಕೊಟ್ಟು ಇಡೀ ಕಿತ್ತೂರನ್ನು ನಾಶ ಮಾಡಿದಂತಹ ಒಂದು ಯಾರ ವಂಶಸ್ಥರಿರ್ತಾರಲ್ಲ ಆ ವಂಶಸ್ಥಕ್ಕೆ ಸೇರಿರುವಂತಹ ಒಬ್ಬ ಷಂಡ ಇವನು ಬಸನಗೌಡಪ್ಪ ಯತ್ನಾಳ್. ಇವನು ನಮ್ಮ ಪಕ್ಷದಿಂದ ಮೊದಲಿನ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮ್ಗೆ. ನಿಮ್ಮನ್ನ ಜನರು ಆಯ್ಕೆ ಮಾಡಿರೋದು ಕನ್ನಡ ಧರ್ಮದ ಪರವಾಗಿ, ಕನ್ನಡ ದೇಶದ ಪರವಾಗಿ, ಮತ್ತು ವಿಜಯಪುರ ಏನು ನಿಮ್ಮನ್ನ ಆಯ್ಕೆ ಮಾಡೋ ಆ ಕ್ಷೇತ್ರ ಅಭಿವೃದ್ಧಿ ಮಾಡೋದು ಅಷ್ಟೇ. ನೀವು ಮರಾಠಿ ಗುಲಾಮರಾಗಿ, ಹಿಂದಿ ಗುಲಾಮರಾಗಿ, ಇಡೀ ಸಮಸ್ತ ಕನ್ನಡ ಗುಲಾಮನಾಗಿ ಸರ್ವನಾಶ ಮಾಡೋದಕ್ಕಲ್ಲ ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿರೋದು. ಯತ್ನಾಳ್, ಬಸನಗೌಡ ಯತ್ನಾಳ್, ದೊಡ್ಡ ಷಂಡ ನೀನು. ಇನ್ನಾದ್ರೂ ಎಚ್ಚೆತ್ಕೊಂಡು ಸಮಸ್ತ ಕನ್ನಡಿಗರು ಆಕ್ರೋಶ ಹೊರಾಕಕ್ಕಿಂತ ಮುಂಚೆ ಈ ಹಿಂದಿ ಮುಸ್ಲಿಮರ ಕತೆ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸು. ಸರ್ಕಾರದಿಂದ ಏನನ್ನ ಕೆಲಸಗಳು ಹಾಕ್ಬೇಕು ಆ ಕೆಲಸಗಳು ಮಾಡಿಸು. ನಿನ್ನ ಕ್ಷೇತ್ರದಲ್ಲಿ, ನಿನ್ನ ಕ್ಷೇತ್ರದಲ್ಲಿ ಏನು ಕೆಲಸಗಳು ಮಾಡದೆ, ಏನು ಕೆಲಸಗಳೇ ಮಾಡ್ತಾ ಇಲ್ಲ ನೀನು. ಅಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ. ಏನು ಮಾಡಿದೆ ನೀನು? ದಿನ ಬೆಳಗಾದ್ರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಸಮಸ್ತ ಕನ್ನಡ ಬಂಧುಗಳು ಉದ್ಯೋಗಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಮರಾಠಿ ಗುಲಾಮರಂಗ್ ಆಗ್ಬೇಕು, ಮರಾಠಿಗರ ಗುಲಾಮರಂಗ್ ಆಗ್ಬೇಕು, ಹಿಂದಿ ಅವ್ರ ಗುಲಾಮರಂಗ್ ಆಗ್ಬೇಕು ಅನ್ನೋ ಅದನ್ನೇ ದಿನ ಬೆಳಗಾದ್ರೆ ಅದನ್ನೇ ಮಾಡ್ಕೊಂಡಿರ್ತೀಯಲ್ಲ ಚಾಲಿ. ನೀನು ಶಾಸಕ ಸ್ಥಾನ ಗೆಲ್ಸಿರೋದಕ್ಕೆ ನಿಂಗೆ ಇನ್ನು ಮರಾಠಿ ಗುಲಾಮರಾಗಿ, ಹಿಂದಿ ಗುಲಾಮರಾಗಿ ನಾವು ಗುಲಾಮರಾಗೋಣ ಅಂತ ನಿಂಗೆ ಅವಕಾಶ ಕೊಟ್ಟಿದ್ರೆ ವಿಜಯಪುರ ಜನರು. ಇದೇ ರೀತಿ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಪಕ್ಷದಿಂದ ನಿಮಗೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಬಸನಗೌಡ ಯತ್ನಾಳ್, ಇನ್ನಾದ್ರೂ ಎಚ್ಚೆತ್ಕೊಂಡು ಈ ಮರಾಠಿ ಗುಲಾಮಗಿರಿ ಮಾಡೋದು, ಹಿಂದಿ ಗುಲಾಮಗಿರಿ ಕೆಲಸ ಮಾಡೋದು, ನಮ್ಮ ಕನ್ನಡ ಧರ್ಮವನ್ನ, ಕನ್ನಡ ದೇಶನ ಅಡಮಾನ ಇಡೋ ಕೆಲಸಗಳೆಲ್ಲ ಮಾಡಕ್ ಹೋಗಬಾರದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸಮಸ್ತ ಕನ್ನಡ ಬಂಧುಗಳ ನಮ್ಮ ಪಕ್ಷದಿಂದ. ಮೊದಲು ನಿನ್ನ ಷಂಡತನ ಬಿಟ್ಟು ನೀನೊಬ್ಬ ಶಾಸಕ ಇದೀಯಾ, ನಾವು ಈ ತರ ಸ್ವಲ್ಪ ಗೌರವ ಇಲ್ಲದೆ ಮಾತಾಡಬಾರ್ದು. ಏನಕ್ಕೆ ನೀನು ತಾನು ಮಾತಾಡ್ತಾ ಇದ್ದ? ನೀನಂತ ಷಂಡತನ ಕೆಲಸ ಮಾಡ್ತಾ ಇದೀಯ ಇಲ್ಲಿ ಕರ್ನಾಟಕದಲ್ಲಿ. ಕನ್ನಡಿಗರು ಮೋಸ ಮಾಡ್ತಾ ಇದೀಯ, ವಂಚನೆ ಮಾಡ್ತಾ ಇದೀಯಾ. ಅದರಲ್ಲೂ ನಿನ್ನ ಕ್ಷೇತ್ರ, ನಿನ್ನ ಗೆಲ್ಲಿಸಿರೋ ವಿಜಯಪುರ ಕ್ಷೇತ್ರ ಏನಿದೆಯಲ್ಲ ಆ ಕ್ಷೇತ್ರ ವಂಚನೆ ಮಾಡ್ತಾ ಇದ್ದ ಜನರಿಗೆ ನೀನು. ಈ ವಂಚನೆ ಮಾಡೋದು ಬಿಡು. ಇಲ್ಲಿ ಇನ್ನಾದ್ರೂ ಸಮಸ್ತ ಕನ್ನಡ ಧರ್ಮದ ಋಣ, ಕನ್ನಡಿಗರ ಋಣ, ಆ ಋಣದಲ್ಲಿ ಇದೆ ನೀನು.
ಆ ಕ್ಷೇತ್ರದ ಜನ ಋಣ ತೀರಿಸೋ ಕೆಲಸ ಮಾಡಲಿ. ನೀನು ಅಭಿವೃದ್ಧಿ ಕೆಲಸದ ಬಗ್ಗೆ ತಲೆ ಕೆಡ್ಸ್ಕೋ. ಆ ಕ್ಷೇತ್ರದಲ್ಲಿ ಏನಾಗ್ಬೇಕು, ನಿನ್ನ ಕ್ಷೇತ್ರದ ಬ್ಯಾಂಕ್ಗಳಿಗೆ ಹೋಗು. ಆ ಬ್ಯಾಂಕ್ಗಳಲ್ಲಿ ಕನ್ನಡಿಗರ ಇರಲ್ಲ ಉದ್ಯೋಗಗಳಲ್ಲಿ. ಯಾರೋ ತಮಿಳವನೋ, ತೆಲುಗುವನೋ, ಮರಾಠಿಯವನೋ, ಹಿಂದಿಯವನೋ ಯಾರೋ ಇರ್ತಾರೆ. ಆ ಕೆಲಸ ಕನ್ನಡಿಗರು ಕೊಡಿಸೋದನ್ನ. ಅಲ್ಲಿ ರೈಲ್ವೆ ಉದ್ಯೋಗಗಳೇನಿರುತ್ತಲ್ಲ, ಆ ರೈಲ್ವೆ ಉದ್ಯೋಗ ಒಂದ್ಸಲಿ ಇಲಾಖೆಗೆ ಭೇಟಿ ಕೊಡು. ಆ ಭೇಟಿ ಕೊಟ್ಟಲ್ಲಿ ಯಾರು ಇರೋದೇ ಇಲ್ಲ, ಕನ್ನಡಿಗರೇ ಇರೋದಿಲ್ಲ. ಅದ್ರ ಬಗ್ಗೆ ಗಮನ ಹರಿಸು. ಈ ಗಮನ ಹರಿಸೋದು ಇದೆಲ್ಲ ಬಿಟ್ಬಿಟ್ಟು ಬೇರೆ ಹಿಂದಿ ಅಂತೆ, ಮುಸ್ಲಿಂ ಅಂತ, ಹಿಂದಿ ಅಂತ ಯಾರಿಗೆ ಸಂಬಂಧಪಟ್ಟಿದ್ದು? ಕನ್ನಡ ಧರ್ಮಕ್ಕೂ, ಕನ್ನಡ ದೇಶಕ್ಕೂ, ಕನ್ನಡ ಧರ್ಮಕ್ಕೂ ಏನ್ರಿ ಸಂಬಂಧ? ಹಿಂದಿ ಮುಸ್ಲಿಂಗೆ ನಿಮ್ ತೆವಲತ್ತು ನಿಮ್ ಮನೇಲಿ ಕೂರ್ಸ್ಕೊಂಡ್ರೆ ಅವ್ರು ನಾನು ಕೂರ್ಸ್ಕೊಂಡ್ಬಿಟ್ಟು, ಹಿಂದಿಯವ್ರನ್ನ ಮುಸ್ಲಿಂ ಯಾರು ಕೂರ್ಸ್ಕೊಂಡ್ಬಿಟ್ಟು ಅವ್ರು ಜಗಳ ನೀವೇನ್ ಬೇಕಾದ್ರೂ ಮಾಡ್ಕೊಂಡು ನಮ್ಗೆ ಬೇಕಾಗಿಲ್ಲ. ನಿಮ್ಮ ಹೇಳಿಕೆಗಳನ್ನ ಕೆಲವು ಷಂಡ ಮಾಧ್ಯಮಗಳೇನಿದೆಯಲ್ಲ, ನಿಮ್ಮ ಹೇಳಿಕೆಗಳನ್ನ ಕೆಲವು, ನಾವು ಎಲ್ಲ ಮಾಧ್ಯಮಗಳು ಅನ್ನಲ್ಲ, ಕೆಲವು ಷಂಡ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳು ಆ ರೀತಿ ಅನ್ನೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ಎಷ್ಟೋ ಮಾಧ್ಯಮಗಳು ಕನ್ನಡ ಧರ್ಮದ ಪರವಾಗಿ, ಕನ್ನಡ ದೇಶದ ಪರವಾಗಿ ಎಲ್ಲ ಕೆಲಸ ಮಾಡ್ತಾ ಇದೆ ಮಾಧ್ಯಮಗಳು. ಸುಮಾರು ಜನ ಮಾಧ್ಯಮಗಳು, ಪತ್ರಕರ್ತರು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ. ಕೆಲವು ಷಂಡ ಮಾಧ್ಯಮಗಳು, ಕೆಲವು ಷಂಡ ಪತ್ರಕರ್ತರು ಅಂದ್ರೆ ಇವ್ರು ಯಾರು ಕನ್ನಡಿಗರಲ್ಲ, ಅವರೆಲ್ಲ ಮರಾಠಿಗರಾಗಿರ್ತಾರೆ ಅಥವಾ ತೆಲುಗು ತಮಿಳವರಾಗಿರ್ತಾರೆ. ಇವರೇ ಇದನ್ನೆಲ್ಲ ಪ್ರಸಾರ ಮಾಡೋದು. ಈ ಷಂಡತನ ಸುದ್ದಿಗಳನ್ನ ಈ ಷಂಡ ಪತ್ರಕರ್ತರು ಕೆಲವು, ಅದು ಎಲ್ಲರೂ ಅಲ್ಲ, ನಾನು ಕನ್ನಡಿಗರಿಗೆ ಹೇಳ್ತಲ್ಲ ಈ ಮಾತನ್ನ. ಈ ಪತ್ರಕರ್ತರ ಸೋಗಿನಲ್ಲಿ, ಮಾಧ್ಯಮಗಳ ಸೋಗಿನಲ್ಲಿ ಪರಭಾಷಿಕರು ಏನು ಇಲ್ಲಿ ಕರ್ನಾಟಕದಲ್ಲಿ ಮಾಡ್ಕೊಂಡಿದಾರಲ್ಲ, ಮಾಡಿಕೊಂಡು ಕನ್ನಡ ಧರ್ಮದ ವಿರುದ್ಧ, ಕನ್ನಡ ದೇಶದ ವಿರುದ್ಧ ಮಾಡ್ತಿದ್ರಲ್ಲ, ಕೆಲವು ಷಂಡ ಪತ್ರಕರ್ತರಿಗೆ, ಕೆಲವು ಷಂಡ ಮಾಧ್ಯಮಗಳಿಗೆ ಅನ್ವಯಿಸುತ್ತೆ ಇದು. ಇವರು ಮಾತ್ರ ಈ ಷಂಡನ ಜೊತೆ ಸೇರ್ಕೊಂಡು ಕರ್ನಾಟಕದಲ್ಲಿ ಗಲಭೆ ಬರೆಸೋದಕ್ಕೆ, ಕರ್ನಾಟಕದಲ್ಲಿ ಕೋಮುವಾದ ಮಾಡೋದಕ್ಕೆ, ಕರ್ನಾಟಕವನ್ನು ನಾಶ ಮಾಡಕ್ಕೊಂದು ಷಡ್ಯಂತ್ರ ರೂಪಿಸಿದ್ರೆ ಇವರೊಳಗೆ ಸೇರ್ಕೊಂಡು. ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳೇ, ದಯವಿಟ್ಟು ಇಂತಹ ಷಂಡನನ್ನ ಯಾರು ನಂಬಲಿಕ್ಕೆ ಹೋಗಬೇಡಿ. ಇಂತಹ ಷಂಡ ಮಾಧ್ಯಮಗಳಿಗೆ ಕಿವಿಗೊಡಕ್ಕೆ ಹೋಗಬೇಡಿ. ಕೆಲವು ಷಂಡ ಮಾಧ್ಯಮಗಳು ಮಾತ್ರ, ಎಲ್ಲ ಮಾಧ್ಯಮಗಳಲ್ಲ. ಕೆಲವು ಷಂಡ ಪತ್ರಕರ್ತರ ಬಗ್ಗೆ ತಲೆ ಕೆಡಿಸ್ಕೊಂಡ್ ಹೋಗಬೇಡಿ. ಯಾಕಂದ್ರೆ ಅವ್ರ ಗಂಜಿ ಇದೇ ಆಗಿರುತ್ತೆ. ಅವ್ರಿಗೆ ಮರಾಠಿ ಅವರಿಂದ, ಹಿಂದಿ ಅವರಿಂದ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿರ್ತಾರೆ ಅವರು. ಕನ್ನಡಿಗರನ್ನ ಸ್ಮಶಾನ ಮಾಡಿ, ಕನ್ನಡಿಗರ ಊತು ಸ್ಮಶಾನ ಮಾಡಿ, ಸಮಾಧಿ ಮೇಲೆ ತಿಥಿ ಊಟ ತಿನ್ನುವಂತಹ ಷಂಡ್ರು ಇವರಲ್ಲ. ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳು ಇಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು ಅಂತ ವಿನಂತಿ ಮಾಡ್ಕೊಳ್ತಾನೆ. ಯಾವತ್ತು ನಾವು ಸಮಸ್ತ ಕನ್ನಡ ಬಂಧುಗಳು ಕನ್ನಡ ಧರ್ಮದ ಪರವಾಗಿರೋಣ, ಕನ್ನಡ ದೇಶದ ಪರವಾಗಿರೋಣ. ನಾವು ಸಮಸ್ತ ಕನ್ನಡ ಬಂಧು ನಮ್ಮ ಕನ್ನಡ ದೇಶ ಉಳಿಸ್ಕೊಳ್ಳೋಣ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.